ಅರಸನಾದ ದಾವೀದನು ಹೀಗೆಂದನು, ಪರಿಶುದ್ಧಾತ್ಮವೆಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿರಿ. ಆದರೆ ದಾವೀದನು ಇದನ್ನು ಕೇಳುವುದಕ್ಕಿಂತ ತುಂಬ ವರ್ಷಗಳ ಹಿಂದೆ ಬೇರೊಬ್ಬ ಅರಸನು, ಯೆಹೋವನೆಂಬವನು ಯಾರು? ನಾನು ಅವನ ಮಾತನ್ನು ಏಕೆ ಕೇಳಬೇಕು ಎಂದು ಹೇಳಿದ್ದನು. ಯೆಹೋವನು ಯಾರು ಎಂಬುದು ಹಾಗೂ ದಾವೀದನು ಪರಿಶುದ್ಧಾತ್ಮವೆಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿರಿ ಎಂದು ಹೇಳಿದ್ದರ ಅರ್ಥವೇನು ಎಂಬುದನ್ನು ತಿಳಿದುಕೊಂಡರೆ ಆರಾಧನೆ ಎಂದರೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು. ನನ್ನ ಪ್ರಕಾರ ಆರಾಧನೆ ಎಂದರೆ ದೇವರು ಯಾರೆಂಬುದನ್ನು ಒಪ್ಪಿಕೊಳ್ಳುವುದಾಗಿದೆ. ಆರಾಧನೆ ಎಂದರೆ ದೇವರನ್ನು ನೋಡುವುದು ಅಥವಾ ದೃಷ್ಟಿಸುವುದು ಎಂಬುದಾಗಿ ಯಾರೊಬ್ಬರು ವರ್ಣಿಸಿದ್ದಾರೆ. ಆದರೆ ದೇವರ ಸ್ವರೂಪ ದರ್ಶನವನ್ನು ಪಡೆದುಕೊಳ್ಳುವುದಾದರೂ ಹೇಗೆ? ದೇವರನ್ನು ನೋಡಲು ಹೇಗೆ ಸಾಧ್ಯ? ಬನ್ನಿರಿ, ನಾವು ಒಟ್ಟಾಗಿ ಆಶೀರ್ವಾದ ಪಡೆದುಕೊಳ್ಳೋಣ. ಸತ್ಯವೇದದಲ್ಲಿರುವ ಹೊಸ ಒಡಂಬಡಿಕೆಯ 4ನೇ ಪುಸ್ತಕದ ಯೋಹಾನನ ಸುವಾರ್ತೆಯ ಒಂದು ಮುಖ್ಯ ಭಾಗವನ್ನು ನೋಡಿಕೊಳ್ಳೋಣ. ಯೋಹಾನನ ಸುವಾರ್ತೆ 4ನೇ ಅಧ್ಯಾಯ 20-26 ಓದೋಣ. ನಮ್ಮ ಹಿರಿಯರು ಆ ಬೆಟ್ಟದಲ್ಲಿ ದೇವಾರಾಧನೆ ಮಾಡುತ್ತಿದ್ದರು. ಆದರೆ ನೀವು ಆರಾಧನೆ ಮಾಡತಕ್ಕ ಸ್ಥಳವು ಯೆರೂಸಲೇಮಿನಲ್ಲಿದೆ ಅನ್ನುತ್ತೀರಿ ಎಂದು ಕೇಳಿದಾಗ ಯೇಸು ಆಕೆಗೆ, ಅಮ್ಮ, ನಾನು ಹೇಳುವ ಮಾತನ್ನು ನಂಬು. ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಆ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ. ಬರಬೇಕಾದ ರಕ್ಷಣೆಯು ಯೆಹೂದ್ಯರೊಳಗಿಂದ ಬರುತ್ತದಷ್ಟೆ. ಆದುದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವವರಾಗಿದ್ದೇವೆ, ನೀವು ಅರಿಯದೇ ಇರುವಂಥದ್ದನ್ನು ಆರಾಧಿಸುವವರಾಗಿರುವರು. ಅದರಲ್ಲಿ ಸತ್ಯಭಾಗದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ದೇವರು ಆತ್ಮಸ್ವರೂಪನು, ಆತನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಆ ಹೆಂಗಸು ಆತನಿಗೆ, ಮೆಸ್ಸಿಯನು ಅಂದರೆ ಕ್ರಿಸ್ತನು ಬರುತ್ತಾನೆ ಎಂದು ಬಲ್ಲೆನು, ಆತನು ಬಂದ ಮೇಲೆ ನಮಗೆಲ್ಲ ತಿಳಿಸುವನು ಎಂದು ಹೇಳಲು ಯೇಸು ಆಕೆಗೆ, ನಿಮ್ಮ ಸಂಗಡ ಮಾತಾಡುತ್ತಿರುವ ನಾನೇ ಆ ಮೆಸ್ಸಿಯನು ಎಂದು ಹೇಳಿದನು. ಆ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿ ಆರಾಧನೆಯ ಕುರಿತು ಮಾತನಾಡಿದ್ದಾರೆ. ಈ ಕಥೆಯು ಒಬ್ಬ ಸ್ತ್ರೀಯು ಯೇಸುವಿನ ಬಳಿಯಲ್ಲಿ ಆರಾಧನೆಯ ಕುರಿತು ಮಾತನಾಡುವುದರೊಂದಿಗೆ ಶುರುವಾಗುತ್ತಿದೆ. ದೇವರನ್ನು ಹೇಗೆ ಆರಾಧಿಸಬೇಕೆಂಬುದು ವಿಚಾರವನ್ನು ನಾನು ನಿಮ್ಮ ಸಂಗಡ ಹಂಚಿಕೊಳ್ಳಲು ಬಯಸುತ್ತೇನೆ. ಆರಾಧಿಸುವುದಕ್ಕೆ ಇಷ್ಟಪಡದ ಜನರು ಈ ಜಗತ್ತಿನಲ್ಲಿ ಯಾರೂ ಇಲ್ಲವೇ ಇಲ್ಲ. ಕೆಲವೊಂದು ದೇಶಗಳಲ್ಲಿ, ಸ್ಥಳಗಳಲ್ಲಿ ಆರಾಧನೆಯನ್ನು ನಿಷೇಧ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಆದರೂ ಆರಾಧಿಸುವ ಆಸೆ ಇನ್ನೂ ಜೀವಂತವಾಗಿಯೇ ಇದೆ. ವಿಧಾನಗಳು, ವಸ್ತುಗಳು ಬೇರೆ ಬೇರೆ ಇರಬಹುದು, ಆದರೆ ಜಗತ್ತಿನಲ್ಲಿ ಎಲ್ಲ ಜನರಿಗೆ ಆರಾಧಿಸುವ ಆಸೆ ಇದೆ. ಆರಾಧನೆ ಮಾಡುವ ಸರಿಯಾದ ರೀತಿ ಯಾವುದೆಂದು ನಾವೆಲ್ಲರೂ ಯೋಚಿಸುತ್ತಿರಬಹುದು. ಯೇಸು ಸ್ವಾಮಿಯ ಕುರಿತು ಹೇಳಿರುವ ಪ್ರತಿಯೊಬ್ಬರೂ ಆತನ ಶ್ರೇಷ್ಠ ಗುರುವೆಂದು ಒಪ್ಪಿಕೊಂಡಿದ್ದಾರೆಂಬ ನಿಶ್ಚಯ ನನಗುಂಟು. ಯೇಸು ಸ್ವಾಮಿ ಸತ್ಯವನ್ನು ಬೋಧಿಸುವ ರೀತಿಯಿಂದ ಪ್ರಭಾವಿತರಾಗಿ ನೀವು ಸುವಾರ್ತೆಯ ಪುಸ್ತಕಗಳನ್ನು ಓದಲು ಆಗುವುದಿಲ್ಲ. ಆತನು ಬೇರೆ ಯಾರೋ ಬೋಧಿಸಿದ ರೀತಿಯಲ್ಲಿ ಬೋಧಿಸಿದನು. ಆತನು ಕಾಲದ ಜನರು ಈ ಮನುಷ್ಯನು ಮಾತನಾಡುವ ರೀತಿಯಲ್ಲಿ ಯಾರು ಎಂದು ಮಾತನಾಡಿದ್ದಿಲ್ಲ ಎಂದು ಹೇಳಿದರು. ಆತನು ಮಾತಿಗೆ ಒಪ್ಪದ ಜನರು ಕೂಡ ಆತನನ್ನು ಶ್ರೇಷ್ಠ ಗುರುವೆಂದು ಒಪ್ಪಿಕೊಳ್ಳಬೇಕಾಯಿತು. ಮನಸ್ಸಿಗೆ ನಾಟುವ ರೀತಿಯಲ್ಲಿ ಸತ್ಯವನ್ನು ಬೋಧಿಸುವುದು ಆತನ ಶೈಲಿಯಾಗಿತ್ತು. ಆದ್ದರಿಂದ ಯೇಸು ಸ್ವಾಮಿ ಆರಾಧನೆಯ ಕುರಿತು ತಿಳಿಸಿರುವ ಈ ವಾಕ್ಯ ಭಾಗಕ್ಕೆ ನೀವು ಗಮನ ಕೊಡಬೇಕೆಂದು ನಾನು ಬಯಕೆ. ಆತನ ಮಾತುಗಳಿಂದ ಆರಾಧನೆ ಎಂದರೇನು ಎಂಬ ಮಹತ್ವದ ಪ್ರಶ್ನೆಗಳು, ಉತ್ತರಗಳು ನಮಗೆ ಸಿಗುತ್ತವೆ. ಮೊದಲನೆಯ ಉತ್ತರ, ಸ್ಥಳದ ಕುರಿತು. ಆ ಸ್ತ್ರೀಯು ಅತಿ ಪ್ರಾಮುಖ್ಯವಾದ ಪ್ರಶ್ನೆಯೊಂದನ್ನು ಕೇಳಿದಳು. ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ದೇವಾರಾಧನೆ ಮಾಡುತ್ತಿದ್ದರು, ಆದರೆ ನೀವು ಆರಾಧನೆ ಮಾಡತಕ್ಕ ಸ್ಥಳವು ಯೆರೂಸಲೇಮಿನಲ್ಲಿದೆ ಅನ್ನುತ್ತೀರಿ. ಆ ಬೆಟ್ಟದಲ್ಲಿಯೇ ಆರಾಧನೆ ಮಾಡಬೇಕೆಂದು ಏಕೆ ಸಮರ್ಯದ ಜನರು ಒತ್ತಾಯ ಮಾಡಲಾಯಿತು ಎಂದು ನೀವು ಯೋಚಿಸುತ್ತಿರಬಹುದು. ಈ ಸ್ತ್ರೀಯು ವಾಸಿಸಿದ್ದ ಅದೇ ಸ್ಥಳದಲ್ಲಿ ಇಂದಿಗೂ ಸಮರ್ಯದ ಸ್ವಲ್ಪ ಜನರು ವಾಸಿಸುತ್ತಿದ್ದಾರೆ. ಇಂದು ಅವರಿಗೆ ಗೆರಿಜಿಮ್ ಬೆಟ್ಟದಲ್ಲಿ ಆರಾಧನೆ ಮಾಡುತ್ತಿದ್ದಾರೆ. ವಾಗ್ದಾನದ ದೇಶಕ್ಕೆ ಸೇರಿದ ಮೇಲೆ ಇಸ್ರಾಯೇಲ್ ಜನರಿಗೆ ಆ ಬೆಟ್ಟದ ಮೇಲೆ ನಿಂತು ಧರ್ಮಶಾಸ್ತ್ರವನ್ನು ಓದಿ ಹೇಳಬೇಕೆಂದು ದೇವರು ಮೋಶೆಗೆ ಹೇಳಿದ್ದರು. ಹಾಗಾಗಿ ಸಮರ್ಯದವರು ಆರಾಧನೆಗೆ ಆ ಸ್ಥಳವನ್ನು ಆರಿಸಿಕೊಂಡಿದ್ದರು. ತರುವಾಯ ಯೆಹೂದ್ಯರು ಯೆರೂಸಲೇಮಿನಲ್ಲಿ ತಮ್ಮ ದೇವಾಲಯವನ್ನು ಕಟ್ಟಿಕೊಂಡರು. ಕ್ರಿಸ್ತನು ಬರುವುದಕ್ಕಿಂತ ಸಾವಿರಾರು ವರ್ಷಗಳ ಹಿಂದೆ ದಾವೀದನು ಯೆಬೂಸಿಯರನ್ನು ಸೋಲಿಸಿ ಯೆರೂಸಲೇಮನ್ನು ವಶಪಡಿಸಿಕೊಂಡನು. ಅಬ್ರಹಾಮನು ಇಸಾಕನನ್ನು ಯಜ್ಞವಾಗಿ ಅರ್ಪಿಸಲು ಸಿದ್ಧನಾದಾಗ ಮೋರಿಯ ಬೆಟ್ಟದಲ್ಲಿಯೇ ಸೊಲೊಮೋನನು ದೇವಾಲಯವನ್ನು ಕಟ್ಟಿಸಿದನು. ಅದು ದೇವರು ಆರಿಸಿಕೊಂಡ ಸ್ಥಳವಾಗಿತ್ತು. ಹಾಗಾಗಿ ಆ ಸ್ತ್ರೀಯು, ನಾವು ಇಲ್ಲಿ ಆರಾಧಿಸುತ್ತೇವೆ, ನೀವು ಅಲ್ಲಿ ಆರಾಧಿಸುತ್ತೀರಿ ಎಂದು ಹೇಳಿದಳು.
ಆರಾಧನೆಯ ಸ್ಥಳಕ್ಕೆ ಪ್ರಾಮುಖ್ಯತೆ ಕೊಡುವ ಅನೇಕ ಜನರಿದ್ದಾರೆ. ಉದಾಹರಣೆಗೆ ರೋಮ್, ಮುಂಬೈ ಅಥವಾ ಮೆಕ್ಕಾ. ಕೆಲವರಿಗಂತೂ ಸ್ಥಳಗಳು ತುಂಬಾ ಪ್ರಾಮುಖ್ಯ. ಆರಾಧನೆಯ ಉದ್ದೇಶವನ್ನೇ ಅವರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆಂದು ಯೇಸು ಸ್ವಾಮಿ ಹೇಳಿದರು. ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಆ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ ಎಂದು ಆತನು ಹೇಳಿದನು. ನೀವು ಎಲ್ಲಿಯೂ ದೇವರನ್ನು ಆರಾಧಿಸಲಾಗುವುದಿಲ್ಲ ಎಂದಲ್ಲ, ಬದಲಾಗಿ ನೀವು ಎಲ್ಲಿ ಬೇಕಾದರೂ ದೇವರನ್ನು ಆರಾಧಿಸಬಹುದು ಎಂದು ಆತನು ಹೇಳಿದನು. ಈ ಬೆಟ್ಟವಾಗಲಿ ಆ ಬೆಟ್ಟವಾಗಲಿ ಯಾವ ಸ್ಥಳವಾಗಲಿ ಮುಖ್ಯವಲ್ಲ, ನೀವು ತಂದೆಯಾದ ದೇವರನ್ನು ಆರಾಧಿಸುವುದೇ ಮುಖ್ಯ. ಹೀಗೆ ಯೇಸು ಸ್ವಾಮಿ ಸ್ಥಳದ ಕುರಿತಾದ ಪ್ರಶ್ನೆಗೆ ಉತ್ತರ ಕೊಟ್ಟನು. ಅನಂತರ ಆತನು ಏನನ್ನು ಆರಾಧಿಸಬೇಕೆಂಬ ಪ್ರಶ್ನೆಗೆ ಉತ್ತರ ಕೊಟ್ಟನು. ಆತನು ಆಕೆಗೆ, ನೀವು ಏನನ್ನು ಆರಾಧಿಸುತ್ತಿದ್ದೀರಿ ಎಂದು ನಿಮಗೆ ಗೊತ್ತಾ ಎಂದು ಕೇಳಿದನು. ಇದನ್ನು ಕೇಳುವಾಗ ಆತನು ಅನೇಕರಿಗೆ ಸ್ಪಷ್ಟವಾದ ಉತ್ತರವನ್ನು ಕೊಟ್ಟನು. ಏಕೆಂದರೆ ಅನೇಕರು ಅಜ್ಞಾನದಿಂದ ಆರಾಧಿಸುತ್ತಿದ್ದಾರೆ. ತಾವು ಆರಾಧಿಸುತ್ತಿರುವಂಥವುಗಳ ಬಗ್ಗೆ ಅವರಿಗೆ ಅರಿವೇ ಇಲ್ಲ. ಜಗತ್ತಿನ ಧರ್ಮಗಳ ಬಗ್ಗೆ ನಾನು ಅಧ್ಯಯನ ಮಾಡಿದಾಗ ಬಹುಮಂದಿ ಈ ರೀತಿ ಆರಾಧಿಸುತ್ತಿದ್ದಾರೆಂಬ ಸತ್ಯವನ್ನು ನಾನು ಕಂಡುಕೊಂಡೆ. ಅವರು ಅಜ್ಞಾನದಿಂದ ಆರಾಧಿಸುತ್ತಿದ್ದಾರೆ. ನಾನು ಟೀಕೆ ಮಾಡ್ತಿಲ್ಲ, ಆದರೆ ಯೇಸು ಸ್ವಾಮಿ ಈ ಸ್ತ್ರೀಯ ವಿಷಯದಲ್ಲಿ ಹೇಳಿದಂತೆಯೇ ಇಂದು ಜಗತ್ತಿನಲ್ಲಿ ಅನೇಕರಿಗೆ ತಾವು ಆರಾಧಿಸುತ್ತಿರುವಂಥವುಗಳ ಬಗ್ಗೆ ಅರಿವೇ ಇಲ್ಲ. ತರುವಾಯ ಯೇಸು ಸ್ವಾಮಿ ಬರಬೇಕಾದ ರಕ್ಷಣೆ ಯೆಹೂದ್ಯರೊಳಗಿಂದ ಬರುತ್ತದಷ್ಟೇ, ಆದುದರಿಂದ ನಾವು ಅರಿತಿರುವುದನ್ನು ಆರಾಧಿಸುವವರಾಗಿದ್ದೇವೆ ಎಂದು ಹೇಳಿದರು. ಸ್ನೇಹಿತರೆ, ಸತ್ಯವೇದದ ಚರಿತ್ರೆಯನ್ನು ತಿರುಚಿ ಬರೆಯಲಾಗದು. ದೇವರು ತನ್ನನ್ನು ತಾನು ಪ್ರಕಟಿಸಿಕೊಂಡ ಚರಿತ್ರೆ ಹೀಗಿದೆ. ದೇವರು ಯಾಕೋಬನ ಮಕ್ಕಳನ್ನು, ಅವರ ಸಂತತಿಯನ್ನು ಆರಿಸಿಕೊಂಡನು. ಬಹಳ ವರ್ಷಗಳ ಹಿಂದೆ ದೇವರು ಸೀನಾಯಿ ಬೆಟ್ಟದ ಬಳಿಯಲ್ಲಿ ಅವರೆಲ್ಲರನ್ನು ಒಟ್ಟುಗೂಡಿಸಿ ತನ್ನನ್ನು ತಾನು ಅವರಿಗೆ ಪ್ರಕಟಪಡಿಸಿಕೊಂಡನು. ಅವರಿಗೆ ಪ್ರವಾದಿಗಳಿದ್ದರು. ದೇವರು ಪ್ರವಾದಿಗಳೊಂದಿಗೆ ಮಾತನಾಡಿದರು. ಅವರ ಮೂಲಕ ಆತನು ಲೋಕದ ಜನರೊಟ್ಟಿಗೆ ಮಾತನಾಡಿದನು. ದೇವರು ತನ್ನನ್ನು ತಾನೇ ಪ್ರಕಟಿಸಿಕೊಳ್ಳುವುದಕ್ಕಾಗಿ ಒಂದು ಜನಾಂಗವನ್ನು ಆರಿಸಿಕೊಂಡನು. ಆ ಜನಾಂಗವೇ ಯೆಹೂದ್ಯರು. ಯೇಸು ಸ್ವಾಮಿ ರಕ್ಷಣೆ ಯೆಹೂದ್ಯರೊಳಗಿಂದ ಬರುತ್ತದೆ ಎಂದು ಹೇಳಿದರು. ಸ್ನೇಹಿತರೆ, ಈ ಮಾತುಗಳನ್ನು ಬದಲಾಯಿಸಲಾಗದು. ಕೆಲವರು ಅವುಗಳನ್ನು ಬದಲಾಯಿಸಲು ಬಯಸಬಹುದು, ಆದರೆ ಅವುಗಳನ್ನು ಬದಲಾಯಿಸಲಾಗದು. ಪ್ರಕಟಪಡಿಸುವ ದೇವರೇ ನಿಜವಾದ ದೇವರು. ದೇವರು ಇಸ್ರಾಯೇಲ್ ಜನರ ಮೂಲಕ ರಕ್ಷಣೆಯನ್ನು ಉಂಟು ಮಾಡಲು ಬಂದನು ಎಂದು ಯೇಸು ಸ್ವಾಮಿ ಹೇಳಿದರು. ರಕ್ಷಣೆಯು ಯೆಹೂದ್ಯರೊಳಗಿಂದ ಬರುತ್ತದೆ. ಹೇಗೆ ಆತನು ಏನನ್ನು ಆರಾಧಿಸಬೇಕು ಎಂಬ ಪ್ರಶ್ನೆಗೆ ಉತ್ತರ ಕೊಟ್ಟನು. ಆರಾಧನೆಯ ಕುರಿತಾದ ಮೂರನೇ ಪ್ರಶ್ನೆ ಅಂದರೆ ಯಾರನ್ನು ಆರಾಧಿಸಬೇಕು ಎಂಬ ಪ್ರಶ್ನೆಗೆ ಆತನು ಉತ್ತರವನ್ನು ಕೊಟ್ಟನು. ಸರ್ವ ಧರ್ಮಗಳು ಒಂದೇ ಅಲ್ಲ. ಯೇಸು ಸ್ವಾಮಿ ಈ ವಾಕ್ಯ ಭಾಗದಲ್ಲಿ ತಂದೆಯಾದ ದೇವರ ಬಗ್ಗೆ ವಿವರಿಸಿದ್ದಾರೆ. ನೀವು ತಂದೆಯನ್ನು ಆರಾಧಿಸುವಿರಿ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನೆ. ದೇವರು ಆತ್ಮಸ್ವರೂಪನು. ಆತನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಎಂದು ಆತನು ಹೇಳಿದನು. ಭೌತಿಕವಾದದ್ದು ಮುಖ್ಯ, ಆದರೆ ಅದುವೇ ಎಲ್ಲ ಅಲ್ಲ. ಆದುದರಿಂದಲೇ ಯೇಸು ಸ್ವಾಮಿ ಈ ಬೆಟ್ಟವಾಗಲಿ ಆ ಬೆಟ್ಟವಾಗಲಿ, ಈ ಸ್ಥಳವಾಗಲಿ ಆ ಸ್ಥಳವಾಗಲಿ ಮುಖ್ಯವಲ್ಲ, ನಾವು ದೇವರನ್ನು ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆರಾಧಿಸಬೇಕು ಎಂದು ಹೇಳಿದರು. ಆ ಪ್ರತ್ಯುತ್ತರವಾಗಿ ಆ ಸ್ತ್ರೀ ಅದ್ಭುತವಾದ ಮಾತನ್ನು ಹೇಳಿದಳು. ಮೆಸ್ಸಿಯನು ಬರುತ್ತಾನೆಂದು ಬಲ್ಲೆನು. ಆತನು ಬಂದ ಮೇಲೆ ನಮಗೆ ಎಲ್ಲ ತಿಳಿಸುವನು ಎಂದು ಹೇಳಿದಳು. ಆಗ ಗಮನವಿಟ್ಟು ಕೇಳಿಸಿಕೊಳ್ಳಿರಿ. ಯೇಸು ಸ್ವಾಮಿ ಆಕೆಗೆ, ನಿನ್ನ ಸಂಗಡ ಮಾತಾಡುತ್ತಿರುವ ನಾನೇ ಆ ಮೆಸ್ಸಿಯನು ಎಂದು ಹೇಳಿದರು. ಯೇಸು ಸ್ವಾಮಿ ಮೆಸ್ಸಿಯನಾದದ್ದರಿಂದ ಆರಾಧನೆ ಕುರಿತಾಗಿ ಆತನು ಹೇಳಿರುವಂಥದ್ದು ದೇವರು ಹೇಗೆ ಆರಾಧಿಸಬೇಕೆಂಬ ನಮ್ಮ ವಿಚಾರಗಳಿಗೆ ಮೂಲಭೂತ ಅಸ್ತಿವಾರವಾಗಿದೆ ಎಂದು ನಾನು ಭಾವಿಸುತ್ತೇನೆ. ದೇವರು ಯಾರೆಂಬುದನ್ನು ಆತನು ಚೆನ್ನಾಗಿ ಬಲ್ಲವನಾಗಿರುವುದರಿಂದ ನಾವು ಆತನ ಮಾತಿಗೆ ಕಿವಿಗೊಡಬೇಕು. ಹಾಗಾದರೆ ನಾವು ಹೇಗೆ ದೇವರನ್ನು ಆರಾಧಿಸಬೇಕು? ನಾವು ಎಲ್ಲಿ ಬೇಕಾದರೂ ದೇವರನ್ನು ಆರಾಧಿಸಬಹುದು. ಈ ಬೆಟ್ಟ ಆ ಸ್ಥಳ ಎಂದೇನೂ ಇಲ್ಲ. ನಾವು ಎಲ್ಲಿದ್ದೇವೋ ಅಲ್ಲಿಯೇ ದೇವರನ್ನು ಆರಾಧಿಸಬಹುದು ಎಂಬುದು ಯೇಸು ಸ್ವಾಮಿಯ ಉತ್ತರ. ನಮಗೆ ಪ್ರಕಟಪಡಿಸಲಾಗಿರುವುದರಿಂದ ನಾವು ಅರಿತಿರುವಂಥದ್ದನ್ನು ನಾವು ಆರಾಧಿಸುತ್ತೇವೆ. ರಕ್ಷಣೆಯು ಯೆಹೂದ್ಯರೊಳಗಿಂದ ಬರುತ್ತದೆ ಎಂದು ಯೇಸು ಸ್ವಾಮಿ ಹೇಳಿದರು. ನಾವು ಯಾರನ್ನು ಆರಾಧಿಸುತ್ತೇವೆ ಎಂಬ ಪ್ರಶ್ನೆಗೆ ತಂದೆಯಾದ ದೇವರನ್ನು ಆರಾಧಿಸುತ್ತೇವೆ ಎಂದು ಆತನು ಉತ್ತರ ಕೊಟ್ಟನು. ಹೀಗೆ ಎಲ್ಲ ಉತ್ತರಗಳು ನಮಗೆ ಒಟ್ಟಿಗೆ ಸಿಕ್ಕಿವೆ. ದೇವರಿಗೆ ಸ್ತೋತ್ರವಾಗಲಿ. ನೀವು ಸತ್ಯ ದೇವರನ್ನು ಆರಾಧಿಸುತ್ತಿದ್ದೀರಾ? ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಅದ್ಭುತವಾದ ಸಮಯಕ್ಕಾಗಿ ಸ್ತೋತ್ರ. ಸತ್ಯ ದೇವರನ್ನು ಆರಾಧಿಸುವುದಕ್ಕೆ ನಮ್ಮ ಮನಸ್ಸುಗಳನ್ನು ತೆರೆದು ಆತ್ಮಿಕ ಕಣ್ಣುಗಳನ್ನು ತೆಗೆದು ನಿಮ್ಮನ್ನು ಆರಾಧಿಸುವುದಕ್ಕೆ ಸಹಾಯ ಮಾಡು.
ನಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ.